HC0382 ಪಳನಿಸ್ವಾಮಿ, ಕೊಪ್ಪ ಪೊಲೀಸ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ನಿಂದ ಈಗ ಸಸ್ಪೆಕ್ಟ್ ಆಗಿ ನನ್ ಮುಂದೆ ಕೂತಿದ್ಯಾ. ಡೋಂಟ್ ಯು ಫೀಲ್ ಅಶೇಮ್ ಟು ಬಿ ಸಿಟ್ ಹಿಯರ್? ಪಳನಿ, ನನಗೆ ಪೇಷನ್ಸ್ ಇಲ್ಲ. ಐ ನೀಡ್ ಆನ್ಸರ್ಸ್. ನನಗೂ ಅದೇ ಬೇಕಾಗಿರೋದು ಮೇಡಮ್. ಜನಗಳನ್ನ ದೇವರು ಅಂತ ನೋಡೋ ಮನುಷ್ಯ ಅರೆಸ್ಟ್ ಮಾಡಿರೋ ನೀವು ಹೇಳಬೇಕು. ಸುಬ್ರಹ್ಮಣ್ಯ ಎಲ್ಲಿದ್ದಾನೆ ಅಂತ ಹೇಳಿ. ಏನಂದೆ? ನಾನು ಹೇಳ್ಬೇಕಾ? ಕ್ರೈಮ್ ಮಾಡ್ತಾನೆ, ದೊಡ್ಡ ಇನ್ಫ್ಲೂಯೆನ್ಸ್ ಮಾಡಿಸ್ತಾನೆ, ಎವಿಡೆನ್ಸ್ಗಳನ್ನ ಮಾಯ ಮಾಡ್ತಾನೆ, FIR ಆಗದೆ ಇರೋ ತರ ತಡಿತಾನೆ, ಇಲ್ಲಿಗಲ್ ಆಗಿ ಇಷ್ಟ ಬಂದ ಹಾಗೆ ದುಡ್ಡು ಸಂಪಾದನೆ ಮಾಡ್ತಾನೆ. ಅವನು ದೇವ್ರಂತೆ. ಮನುಷ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂತವನ್ಗೆ ಊರ್ ಜನಗಳೆಲ್ಲ ನಮಸ್ಕಾರ ಮಾಡ್ಬಿಟ್ರೆ ದೇವ್ರಾಗ್ಬಿಡ್ತಾನ? ಮೇಡಮ್, ಒಂದು ವಿಷಯ ಹೇಳ. ಈ ಸುತ್ತಮುತ್ತ ಕೂಲಿ ಮಾಡ್ಕೊಂಡಿರೋ ಜನಗಳಿಗೆ ಇವತ್ತು 1 ರೂಪಾಯಿನೂ ಸಾಲ ಇಲ್ಲ. ಕೂಲಿ ಮಾಡ್ಕೊಂಡು ಬೇರೆ ಊರಲ್ಲಿ ಜೀವನ ಮಾಡ್ತಿದ್ದವರು ಇವತ್ತು ಇದೇ ಊರಲ್ಲಿ ರಾಜರಂಗ್ ಬದುಕ್ತಾ ಇದ್ದಾರೆ. ಇವೆಲ್ಲ ಮಾಡಿರೋದು ಸುಬ್ರಹ್ಮಣ್ಯನೇ ಆದ್ರೂ ಯಾವತ್ತೂ ಹೇಳ್ಕೊಂಡು ಓಡಾಡಿಲ್ಲ. ಸಹಾಯ ಪಡ್ಕೊಂಡಿರೋರು ಅಂಥ ಮನುಷ್ಯನಲ್ಲಿ ದೇವ್ರನ್ನ ನೋಡ್ತಾರೆ. ದೂರದಿಂದ ನೋಡೋ ನಿಮ್ಮಂಥವ್ರು ಅಂಥ ಮನುಷ್ಯನಲ್ಲಿ ಹುಳು ಹುಡುಕ್ತಾ ಇರ್ತಾರೆ. ಹೇಳೋಕ್ ಅವಕಾಶ ಕೊಟ್ರೆ ತಾರಕಾಸುರನಂತ ರಾಕ್ಷಸ ಕೂಡ ನಾನೇ ದೊಡ್ಡವನು ಅಂತ ಹೇಳ್ತಾನೆ. ನನಗೆ ಕತೆಗಳಲ್ಲ, ಸತ್ಯ ಬೇಕಾಗಿರೋದು. ಸರಿ ಮೇಡಮ್, ನೀವು ಸತ್ಯ ತಿಳ್ಕೊಬೇಕಲ್ವಾ? ಹಾಗಾದ್ರೆ ಸುಬ್ರಹ್ಮಣ್ಯ ದೇವ್ರು ಹೇಗಾದ ಅನ್ನೋ ಕತೆ ಕೇಳೋದಕ್ಕೂ ಮುಂಚೆ ಈ ಊರಲ್ಲಿದ್ದ ನಿಜವಾದ ರಾಕ್ಷಸರ ಬಗ್ಗೆ ಹೇಳಬೇಕು. ಕೇಳಿಸ್ಕೊಳ್ಳಿ. ಊರ್ಗಿನ ಇಲ್ಲೇ ಚೆನ್ನಾಗಿದ್ಯಾ? ಸರಿ ಬಿಡು. ಯಾವ ಊರಪ್ಪ ನಿಂದು? ಈ ಸುತ್ತಮುತ್ತಲಿರೋ ಯಾವುದೇ ಊರವನಾಗ್ಲಿ ಹೋಗಿ ತಿಮ್ಮಾರೆಡ್ಡಿ ಸಂಗೀತ ಮೇಲೆ ಕಲ್ಲಿಸಿತಾರ? ಯಾವ್ದಾ ತಿಮ್ಮಾರೆಡ್ಡಿ ಸೇನೆ? ಯಾರ ತಿಮ್ಮಾರೆಡ್ಡಿ? ನಾನ್ ಯಾರು ಗೊತ್ತಾ? ಕೋಲಾರ್ ಕುಮಾರ್. ನಾನ್ ದುಡ್ಡು ಕೊಟ್ಟು ಜಾಗ ತಗೊಂಡ್ರೆ ಅವಂದ್ ಯಾರ್ದು ಅಂತ ಹೇಳ್ತಾ ಇದೆಯಲ್ಲಯ್ಯ. ನಿನ್ನ ಪತ್ರ ಯಾರ್ದಾರು ಆಗಿರ್ಲಿ, ಭೂಮಿ ಮಾತ್ರ ತಿಮ್ಮಾರೆಡ್ಡಿದೆ. ನೀನ್ ಆಡ್ದಂಗೆಲ್ಲ ಆಡೋದಕ್ಕೆ ಇದು ಕೋಲಾರ ಅಲ್ಲಪ್ಪ, ಕೊಪ್ಪ. ಆ ಕೊಪ್ಪ MLAನೇ ನಮ್ಮ ಮನೆಗ್ ಊಟಕ್ಕೆ ಬಂದೋಗ್ತಾರಯ್ಯ. ಅದೇ ನನ್ ರೇಂಜು. ನಿನ್ ತಿಮ್ಮಾರೆಡ್ಡಿ ಅಷ್ಟೊಂದು ಪವರ್ಫುಲ್ ಆಗಿದ್ರೆ ಬಂದ್ ನನ್ನ ಹತ್ರ ಮಾತಾಡಕ್ ಹೇಳೋ. ನೋಡು, ಈ ಕಲ್ನಾಗಮ್ಮ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ತಿಮ್ಮಾರೆಡ್ಡಿ ವಿರುದ್ಧವಾಗಿ ಮಾತಾಡ್ತಿರೋ ಮನುಷ್ಯನ್ನ ಮೊದಲನೇ ಸತಿ ನೋಡ್ತಾ ಇದ್ದೀನಿ. ಒಳ್ಳೇದು. ನಿನ್ ತಿಮ್ಮಾರೆಡ್ಡಿ ಜೊತೆ ನೀನು ಬಂದ್ಬಿಡು, ಮಟನ್ ಸಾರ್ ತಿನ್ಕೊಂಡು ಹೋಗುವಂತೆ. ಏನಮ್ಮಿ, ಸಾರ್ ರೆಡಿ ಆಗಿದೆ ನೋಡು. ಹೌದಾ? ಹಾಗೆ ಆಗ್ಲಿ. ಹಾಗಾದ್ರೆ ಮುಂದಿನ ಸಲ ನಿಮ್ಮಗನೇನ MLA? ಇನ್ನೇನ್ ಮಾಡೋದು? ನನಗೆ ವಯಸ್ಸಾದ್ಮೇಲೆ ಅವನೇ ತಾನೇ ನೋಡ್ಕೊಳ್ಳೋದು. ಆದ್ರೂ ಈ ಊರಲ್ಲಿ ನಿನ್ನ ಯಾರಪ್ಪ ಎದುರಾಕೊಳ್ಳೋರು? ಮರ್ಯಾದೆ ಒಳಗಡೆ ಇದ್ರೆ ಸಾಲದು, ಹೊರಗಡೆನೂ ತೋರಿಸ್ಕೋಬೇಕು. ಅವಾಗ್ಲೇ ಅಲ್ವಾ ಮನುಷ್ಯನ ಸ್ವಭಾವ ಗೊತ್ತಾಗೋದು. ಏನಂತೀಯ?